ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 23/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ. ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಭಕ್ತಿ ಮಾರ್ಗದ ದಣಿವೆಲ್ಲವೂ ದೂರವಾಗಿ ಬಿಡುತ್ತೆ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ನೀವು ಮಕ್ಕಳನ್ನು ತಂದೆಯು ಯಾವ ವಿಧಿಯಿಂದ ರಿಫ್ರೆಶ್ ಮಾಡುತ್ತಾರೆ? ಬಾಪ್ದಾದ ಉತ್ತರ ಹೇಳ್ತಾರೆ, 1. ತಂದೆಯು ಜ್ಞಾನವನ್ನು ಹೇಳಿ ನಿಮ್ಮನ್ನು ರಿಫ್ರೆಶ್ ಮಾಡಿಬಿಡುತ್ತಾರೆ. 2. ನೆನಪಿನಿಂದಲೇ ನೀವು ಮಕ್ಕಳು ರಿಫ್ರೆಶ್ ಆಗುತ್ತೀರಿ. ವಾಸ್ತವದಲ್ಲಿ ಸತ್ಯಯುಗವು ಸತ್ಯವಾದ ವಿಶ್ರಾಮಪುರಿಯಾಗಿದೆ. ಅಲ್ಲಿ ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಆಗಲಿ ಅಪ್ರಾಪ್ತ ವಸ್ತು ಇರುವುದಿಲ್ಲ. 3. ಶಿವ ತಂದೆಯ ಮಡಿಲಿಗೆ ಬರುತ್ತಿದ್ದಂತೆ ನೀವು ಮಕ್ಕಳಿಗೆ ವಿಶ್ರಾಮವೂ ಸಿಗುತ್ತದೆ, ದಣಿವೆಲ್ಲವೂ ದೂರವಾಗುತ್ತೆ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾರೆ, 1. ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರಿತುಕೊಂಡು ಹರ್ಷಿತರಾಗಿರಬೇಕು. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ಬೇರೆ ಬೇರೆಯಾಗಿದೆ. ಅದನ್ನು ಅವರು ಚಾಚು ತಪ್ಪದೆ ಅಭಿನಯಿಸುತ್ತಿದ್ದಾರೆ. 2. ತಮ್ಮ ಲಕ್ಷ್ಯವನ್ನು ಮುಂದಿಟ್ಟುಕೊಂಡು ಖುಷಿಯಲ್ಲಿ ನಲಿಯಬೇಕು, ಬುದ್ಧಿಯಲ್ಲಿ ಇರಬೇಕು. ನಾವು ಈ ವಿದ್ಯೆಯಿಂದ ಇಂತಹ ಲಕ್ಷ್ಮೀನಾರಾಯಣರಾಗುತ್ತೇವೆ. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ನೆನಪು ಮತ್ತು ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರಗತಿಯಿಂದ ಮುಂದುವರಿಯುವಂತಹ ಮಾಯಾಜೀತ್ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾರೆ, ಈ ಸಂಸಾರವನ್ನು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಅಲೌಕಿಕ ಆಟದ ವಸ್ತುವಿನ ಸಮಾನ ಎಂದು ತಿಳಿದು ನಡೆಯಿರಿ. ಅಚ್ಚಾ. ಓಂ ಶಾಂತಿ.